ಆತ್ಮೀಯ ವೀಕ್ಷಕರೇ, ಪಮ್ಮು ಕಿಚನ್ಗೆ ಸ್ವಾಗತ. ನಾನು ಈ ದಿನ ಮನೆಯಲ್ಲಿಯೇ ಸುಲಭವಾಗಿ ಗಾರ್ಲಿಕ್ ಬ್ರೆಡ್ಡನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಹೆಲ್ದಿಯಾಗಿರುವಂಥ ಈ ಗಾರ್ಲಿಕ್ ಬ್ರೆಡ್ಡನ್ನು ಅತಿ ಕಡಿಮೆ ಸಮಯದಲ್ಲಿ ಓವನ್ ಉಪಯೋಗಿಸದೆ ತವಾದಲ್ಲಿ ಅಥವಾ ನಾನ್ ಸ್ಟಿಕ್ ತವಾದಲ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ಗಾರ್ಲಿಕ್ ಬ್ರೆಡ್ ಬಿಸಿ ಬಿಸಿ ಇರುವಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಸುಲಭವಾದ ರೆಸಿಪಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈಗ ಗಾರ್ಲಿಕ್ ಬ್ರೆಡ್ ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತೇನೆ. ವೀಕ್ಷಕರೇ, ನಾನಿಲ್ಲಿ ಬ್ರೌನ್ ಬ್ರೆಡನ್ನು ಇಟ್ಕೊಂಡಿದ್ದೇನೆ. 4 ಬ್ರೆಡ್ಗಳನ್ನು ಟ್ರಯಾಂಗಲ್ ಶೇಪ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಒಂದು ಬ್ರೆಡ್ಡಿಗೆ 1 ಟೀ ಸ್ಪೂನ್ ಬೆಣ್ಣೆಯಂತೆ 4 ಟೀ ಸ್ಪೂನ್ ಬೆಣ್ಣೆಯನ್ನು ತಗೊಂಡು ಅದರಲ್ಲಿ 1 ಬೆಳ್ಳುಳ್ಳಿ ಗಡ್ಡೆಯನ್ನು ಸಣ್ಣಾಗಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಈಗ ಈ ಪೇಸ್ಟನ್ನು ಇದರಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸರಿಯಾಗಿ ಬೆಳ್ಳುಳ್ಳಿ ಮತ್ತು ಬೆಣ್ಣೆ ಸರಿಯಾಗಿ ಮಿಕ್ಸ್ ಆಗಬೇಕು. ಇದು ಮನೆಯಲ್ಲೇ ಮಾಡಿರೋ ಬೆಣ್ಣೆ ಆದ್ದರಿಂದ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ನೀವು ಸಾಲ್ಟೆಡ್ ಬಟರ್ ಯೂಸ್ ಮಾಡ್ತಾ ಇದ್ದರೆ ಅದಕ್ಕೆ ಉಪ್ಪನ್ನು ಸೇರಿಸೋ ಅವಶ್ಯಕತೆ ಇರುವುದಿಲ್ಲ. ನೋಡಿ, ಇದು ಸರಿ ಪೇಸ್ಟ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದರೆ ಇದನ್ನು ಸ್ಪ್ರೆಡ್ ಮಾಡಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಹಾಗೆ ಇಲ್ಲಿ ನಾನು ಈ ಥರದ್ದು ನಂದಿನಿ ಚೀಸ್ ಸ್ಲೈಸನ್ನು ಉಪಯೋಗಿಸ್ತಾ ಇದ್ದೇನೆ. 4 ಬ್ರೆಡ್ಡಿಗೆ 4 ಸ್ಲೈಸ್ಗಳನ್ನು ನಾನೀಗ ತುರಿದಿಟ್ಕೊಂಡಿದ್ದೇನೆ. ಹಾಗೆ ಇದರಲ್ಲಿ ಬೆಣ್ಣೆಯಲ್ಲಿ ಸ್ವಲ್ಪ 1 ಟೀ ಸ್ಪೂನ್ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಥರ ನಾವು ಮನೆಯಲ್ಲೇ ಸುಲಭವಾಗಿ ರೆಸ್ಟೋರೆಂಟ್ ಸ್ಟೈಲ್ ಗಾರ್ಲಿಕ್ ಬ್ರೆಡ್ಡನ್ನು ಕಡಿಮೆ ಸಮಯದಲ್ಲಿ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಈ ಪೇಸ್ಟನ್ನು ನಾವು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡೋಣ. ನಿಮಗೆ ಗಾರ್ಲಿಕ್ ಇಷ್ಟ ಆಗಿದ್ದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಗಾರ್ಲಿಕ್ ಹಾಕೋಬೋದು. ನೋಡಿ, ನಾನು ಈ ಥರ ಬಟರ್ ಮತ್ತು ಕೊತ್ತಂಬರಿ ಮಿಕ್ಸ್ ಮಾಡಿರೋ ಪೇಸ್ಟನ್ನು ಈ ಥರ ಸ್ಪ್ರೆಡ್ ಮಾಡಿದ್ದೇನೆ. ನೀವು ಬಟರ್ಗೆ ಬದಲು ತುಪ್ಪವನ್ನು ಸಹ ಉಪಯೋಗ ಮಾಡ್ಬೋದು. ನಾನೀಗ ಇದ್ರ ಮೇಲೆ ಚೀಸನ್ನು ಸ್ಪ್ರೆಡ್ ಮಾಡ್ತೇನೆ. ನಾನಿಲ್ಲಿ 1 ಬ್ರೆಡ್ಡಿಗೆ 1 ಟೀ ಸ್ಪೂನ್ ಚೀಸ್ ತೊಗೊಂಡಿದ್ದೇನೆ. ನಾನಿಲ್ಲಿ ನಂದಿನಿ ಕ್ಯೂಬನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಬೇರೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕೋಬೋದು. ತುಂಬ ಇಷ್ಟಪಡೋರಾದರೆ, ಮಕ್ಕಳು ಇಷ್ಟಪಡೋರಾಗಿದ್ದರೆ ಜಾಸ್ತಿ ಚೀಸನ್ನು ಹಾಕೋಬೋದು. ನಾನು 1 ಬ್ರೆಡ್ಡಿಗೆ 1 ಟೀ ಸ್ಪೂನನ್ನು ಹಾಕ್ಕೊಂಡಿದ್ದೇನೆ ಇಲ್ಲಿ. ಮತ್ತು ಬ್ರೌನ್ ಬ್ರೆಡ್ಡನ್ನು ಯೂಸ್ ಮಾಡಿರೋದ್ರಿಂದ ಹೆಲ್ದಿಯಾಗಿರುತ್ತೆ. ನಾನು ಇಲ್ಲಿ ಈಗ ಎಲ್ಲ ಬ್ರೆಡ್ಗಳ ಮೇಲೆ ಚೀಸ್ ಸ್ಪ್ರೆಡ್ ಮಾಡಿದ್ದೇನೆ. ಹಾಗೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೇನೆ. ನೀವು ಒರಿಗಾನು ಸಹ ಹಾಕ್ಕೊಳ್ಬೋದು. ಬೇಕಂದರೆ ಪೆಪ್ಪರ್ ಸಹ ಕುಟ್ಟಿ ಹಾಕ್ಕೊಳ್ಬೋದು. ಇಲ್ಲ ಗ್ರೀನ್ ಚಿಲ್ಲಿ ಇಷ್ಟಪಡೋರಿದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು. ಇದರ ಮೇಲೆ ಚಿಲ್ಲಿ ಫ್ಲೇಕ್ಸನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಚಿಲ್ಲಿ ಫ್ಲೇಕ್ಸನ್ನು ಹಾಕೋದ್ರಿಂದ ಕಲರ್ ಸಹ ಚೆನ್ನಾಗಿ ಬರುತ್ತೆ ಹಾಗೂ ಟೇಸ್ಟ್ ಸಹ ಚೆನ್ನಾಗಿ ಬರುತ್ತೆ. ಈಗ ನಾನು ಎಲ್ಲ ರೆಡಿ ಮಾಡಿಟ್ಕೊಂಡಿರುವಂಥ ಸ್ಲೈಸ್ಗಳನ್ನು ಒಂದು ನಾನ್ ಸ್ಟಿಕ್ ಪ್ಯಾನಲ್ಲೇ ಇಡ್ತಾ ಇದ್ದೇನೆ. ಆಲ್ರೆಡಿ ಇದನ್ನು ಪ್ರೀ ಹೀಟ್ ಮಾಡ್ಕೊಂಡಿದ್ದೇನೆ. ಇದನ್ನು ತವಾ ಮೇಲೆ ಬೇಯಿಸ್ಕೊಳ್ಳೋಣ. ನೋಡಿ, ನಾನೀಗ ಒಂದು ನಾನ್ ಸ್ಟಿಕ್ ಪ್ಯಾನಲ್ಲೇ ಈ ಥರ ಇಟ್ಕೊಂಡಿದ್ದೇನೆ. ಈಗ ಈ ಪ್ಯಾನನ್ನು ತವಾ ಮೇಲೆ ಇಟ್ಟು ಒಂದು 10 ನಿಮಿಷದವರೆಗೆ ಬೇಯಿಸ್ಕೊಳ್ಳೋಣ. ನಾನು ಈ ಥರ ಒಂದು ಕೆಳಗಡೆ ತವಾ ಇಟ್ಕೊಂಡಿದ್ದೇನೆ. ಇದು ಆಲ್ರೆಡಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೇನೆ. ಈಗ ಲಿಡ್ಡನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಸುಮಾರು 10 ನಿಮಿಷದವರೆಗೆ ಬೇಯಿಸ್ಕೊಳ್ಳೋಣ. ನಮಗೆ ಇಲ್ಲಿ ಮೇಲಿಂದ ಗೊತ್ತಾಗುತ್ತೆ ಚೀಸ್ ಮೆಲ್ಟ್ ಆಗಿರೋದು. ಆವಾಗ ಸ್ಟವ್ ಆಫ್ ಮಾಡಿಕೊಂಡು ತೆಗೆದುಬಿಡೋಣ. ಈಗ ನೋಡಿ, ಚೀಸೆಲ್ಲ ಮೆಲ್ಟ್ ಆಗಿದೆ ಹಾಗೂ ಬ್ರೆಡ್ ಸಹ
ಎಷ್ಟೊಂದು ಕ್ರಿಸ್ಪಿ ಬಂದಿದೆ ನೋಡಿ. ಕೆಳಗಡೆ ಸಹ ಚೆನ್ನಾಗಿದೆ, ಸೀದು ಹೋಗಿಲ್ಲ. ನಾನ್ ಸ್ಟಿಕ್ ತವಾದಲ್ಲಿ ಮಾಡಿರೋದರಿಂದ ತುಂಬ ಚೆನ್ನಾಗಿ ಮನೆಯಲ್ಲೇ ಬಂದಿದೆ. ಈಗ ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಈ ನನ್ನ ಗಾರ್ಲಿಕ್ ಬ್ರೆಡ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.